ನಮಸ್ಕಾರ. ನೀಟ್ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೋಸ್ಕರ ನಾನು ಅಮರಣಾಂತ ಉಪವಾಸವನ್ನ ಕೈಗೊಂಡು ಬಿಟ್ಟಿದ್ದೆ. ಆದರೆ ನನ್ನನ್ನ ಪೊಲೀಸರು ರಾಮ ರಹೀಮ ಮಾರ್ಟಿನನ ವೇಷದಲ್ಲಿ ಬಂದು ಬಿಳಿ ವಸ್ತ್ರದಲ್ಲಿ ನನ್ನನ್ನು ಎತ್ತಾಕಿಕೊಂಡು ಆಸ್ಪತ್ರೆಗೆ ಹೋಗಿಬಿಟ್ಟರು. ಅಲ್ಲಿ ಡಾಕ್ಟರು ಬ್ಯಾಡ್ರೋ ನನ್ನ ಪರೀಕ್ಷೆ ಮಾಡಬೇಡ ಅಂದ್ರು ಮಾಡಿಬಿಟ್ಟರು. ಮಾಡಿದಾಗ ಶುಗರ್ ಲೆವೆಲ್ಲೂ ಕಡಿಮೆಯಾಗಿಲ್ಲ, ECGನೂ ಕಡಿಮೆಯಾಗಿಲ್ಲ, BP ಕಡಿಮೆಯಾಗಿಲ್ಲ, ಹೆಚ್ಚೂ ಆಗಿಲ್ಲ. ಟೋಟಲಲ್ಲಿ ನನ್ನ ಬಾಡಿಯ ಪಿರಾಮಿಡ್ಗಳೆಲ್ಲ ನೆಟ್ಟಗೆ ಬಿಟ್ಟಿದ್ದಾವೆ. ನನಗೆ ದುಃಖಕರ ವಿಷಯ ಏನೆಂದರೆ, ನಾನು ಉಪವಾಸ ಮಾಡಿದ ಹಾಗೆ ಮಾಡಿ ಚಡ್ಡಿಯಲ್ಲಿ ಬಚ್ಚಿಟ್ಟುಕೊಂಡು ಹೋಗಿ ಬಾತ್ರೂಮಿನಲ್ಲಿ ತಿಂದು ಬಿಟ್ಟು ಹೇತ ಬಿಟ್ಟಿದ್ದು ಪ್ರಚಾರವಾಗಿ ಬಿಟ್ಟರೆ, ಭಾರತಾದ್ಯಂತ ಪ್ರಚಾರವಾಗಿ ಬಿಟ್ಟರೆ, ಭಾರತ ದೇಶದ ತುಂಬೆಲ್ಲ ಈ ಸುದ್ದಿ ಹರಡಿ ಬಿಟ್ಟರೆ ಜನರೆಲ್ಲ ಕೋಲಾಟವಾಡಿ ಬಿಡುತ್ತಾರೆ ಎನ್ನುವ ಭಯವಾಗಿದೆ ನನಗೆ. ಚಲವಯ್ಯ ಚಲವೋ ತಾನಿ ತಂದನ್ನು ಚಿನ್ನ ಯಾರು ಪೇ ಕೋಲಣ್ಣ ಕೋಲೆ ನನಗೆ ಹೊರಗೆ ಬಂದ್ರೆ ಕೋಲೆ. ಅದಕ್ಕೆ ನಾನು ಬಡ್ದುಕೊಂಡೆ, ನನ್ನನ್ನು ಎಳ್ಕೊಂಡು ಹೋಗ್ಬೇಡ್ರು ಆಸ್ಪತ್ರೆಗೆ ಅಂತ. ಎಳ್ಕೊಂಡು ಹೋಗ್ಬಿಟ್ರು, ಬೈಲು ಮಾಡಿಬಿಟ್ಟರು. ಡಿಪಿಕೆ ನಿನ್ನ ಮಾತು ಕೇಳಿ ಬೈಲಿಗೆ ಬಂದುಬಿಟ್ಟಲ್ಲೋ ನನ್ನ ಕತೆ. ಗೋವಿಂದ. ಒಬ್ಬರಿಗೆ ನ್ಯಾಯ ಕೊಡಿಸಲಿಕ್ಕೆ ಮಾಡುವ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಿದರೆ ದೇವರು ಅದಕ್ಕೆ ಆಶೀರ್ವಾದ ಮಾಡುತ್ತಾನೆ. ನೀನು ಒಳಗೊಂದಿಟ್ಟುಕೊಂಡು ಹೊರಗೊಂದು ಮಾಡುತ್ತಿದ್ದರೆ ನಿನಗೆ ಆಶೀರ್ವಾದ ಮಾಡುವುದಿಲ್ಲ, ಪೊರಕೆಯ ಸೇವೆಯನ್ನು ಜನರಿಂದ ಬಿಡುತ್ತಾನೆ. ಆದ್ದರಿಂದ ವಿದ್ಯಾರ್ಥಿಗಳ ಹೆಸರನ್ನಿಟ್ಟುಕೊಂಡು ನಿಮ್ಮ ಬೇಳೆಯನ್ನು ಬೇಯಿಸಿಕೊಂತ ದುಷ್ಕೃತ್ಯವನ್ನ ಮಾಡಬೇಡಿ.